ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಸಮಯ ಬಂದು 11:30. ಬೆಳಗ್ಗೆ ಎದ್ದು ರೊಟ್ಟಿ ಪಲ್ಯ ಮಾಡಿ ಎಲ್ಲರೂ ತಿಂಡಿ ಎಲ್ಲ ಮಾಡಿದ್ದಾಯಿತು. ಸೊ ಇವಾಗ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ನೋಡಿ ಹೀಗೆ ಮನೆಯೆಲ್ಲ ಹಿಂಗಿದೆ. ಏನಕ್ಕೆ ಹಿಂಗೆ ಇಟ್ಟಿದ್ದೀನಿ ಅಂತ ಬೈಕೋಬೇಡಿ. ಸೊ ಇವಾಗ ಎಲ್ಲ ಜಸ್ಟ್ ಕ್ಲೀನಿಂಗ್ ನಡೀತಾ ಇದೆ. ಹಾಗೆ ಮತ್ತು ಕೆಲವೊಂದಷ್ಟು ನಾವು ಆಲ್ಮೋಸ್ಟಾಗಿ ಇವಾಗ ಇಷ್ಟು ದಿನ ಊರಲ್ಲಿದ್ವಿ. ಇವಾಗ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಕೆಲಸಕ್ಕೋಸ್ಕರ ಅಂತ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ನಾನು ಎಲ್ಲೋ ಹೋಗ್ತಾಯಿದ್ದೀನಿ ಏನಂತೇಳಿ ನಾನು ಹಾಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಇಲ್ಲಿರುವಂಥ ಡಬ್ಬಗಳು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನೆಲ್ಲ ಬಾಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟಾಗಿ ಇವಾಗ ಇದರಲ್ಲಿ ಯಾವುದೇ ಒಂದು ಸೆಕೆಂಡ್ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ. ನೋಡಿ ಇವೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಸದ್ಯಕ್ಕೆ ಈ ಡಬ್ಬನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆ ಒಂದು ರೊಟ್ಟಿ ತಟ್ಟುವಾಗ ಅಲ್ಲಿ ಸೆಲ್ಫ್ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ ಅಂತೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಸೆಲ್ಫಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ನೋಡಿ ಗೋಡೆ ಎಲ್ಲ ಹೆಂಗಾಗ್ತಿದೆ ಎಲ್ಲ ವಾಶ್ ಮಾಡಬೇಕು. ಸೊ ಇದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಮೊದಲಿಗೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಈ ಡಬ್ಬಗಳನ್ನೆಲ್ಲ ಕ್ಲೀನ್ ಮಾಡಿ ಒಂದು ಪ್ಯಾಕಿಂಗ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಇಲ್ಲ, ಸ್ವಲ್ಪನೇ ಪ್ಯಾಕ್ ಮಾಡಬೇಕಾಗಿರೋದು. ಎಲ್ಲದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ನಾವು ಜಸ್ಟ್ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಚಿಕ್ಕದಾಗಿ ಇರ್ತೀನಿ ಅಂದರೆ ಎಷ್ಟಿರುತ್ತೋ ಅಷ್ಟು, ಅಂದರೆ ಕಾರಲ್ಲಿ ತೊಗೊಂಡು ಹೋಗ್ತಾ ಇರೋ ಕಾರಣದಿಂದ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡು ಹೋಗ್ತಾಯಿದ್ವಿ. ಸೊ ಹಂಗಾಗಿ ಒಂದು ಪ್ಲ್ಯಾನಿಂಗ್ ಮೇಲೆ ನಮಗೆ ಇಂಪಾರ್ಟೆಂಟ್ಸ್ ಅಂತ ಏನಿದೆ ಆ ಥಿಂಗ್ಸ್ನ ಮಾತ್ರ ತೊಗೊಂಡು ಹೋಗೋಣ ಅಂತ ಎಲ್ಲದನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಪಾತ್ರೆ ಸಾಮಾನೆಲ್ಲ ಮೇಲೆ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇದಿಷ್ಟನ್ನೇ ಹೊರಗಡೆ ನಾವು ಹೊರಡೋ ಜಾಗಕ್ಕೆ ತಗೊಳ್ತಾ ಇದ್ದೀನಿ. ಇಷ್ಟೇ ಸಾಕು ಈಗ ಸದ್ಯಕ್ಕೆ. ಇನ್ನೊಂದು 2 ತಿಂಗಳಲ್ಲಿ 1 ತಿಂಗಳು ಬಿಟ್ಟು ಮನೇಲಿರುವಂಥ ಅಷ್ಟು ಐಟಮ್ನ ತೊಗೊಂಡು ಹೋಗ್ತೀನಿ. ಯಾಕಂದರೆ ಇವಾಗ ನಾನು ಹೊರಗಡೆ ಹೋಗ್ಬಿಟ್ಟೆ ಅಂದ ತಕ್ಷಣ ನನಗೆ ಇಲ್ಲೇನು ಕೆಲಸ ಇಲ್ಲ ಅಂತಲ್ಲ, ನನಗೆ ತುಂಬ ಕೆಲಸಗಳಿದ್ದಾವೆ. ಸೊ ನೋಡಿ ಆದಷ್ಟು ಇಲ್ಲಿ ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕಾಗುತ್ತಲ್ಲ, ಹೊರಗಡೆ ಹೋದ್ಮೇಲೆ ಅದು ಇದು ಅಂತ ಇದು ಮಾಡೋಕ್ಕಾಗಿಲ್ಲ. ಸೊ ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಇಟ್ಟಿದ್ದೀನಿ. ಬಟ್ ಅದನ್ನೆಲ್ಲ ಒಂದು ಕವರಿಗೆ ಹಾಕ್ಕೋಬೇಕು. ಈ ಸೂಟ್ ಕೇಸಲ್ಲಿ ಬಟ್ಟೆಗಳು ಹಾಕ್ಕೊಳ್ಳೋಣ ಅಂತ ಇದನ್ನು ಕೂಡ ಇಲ್ಲಿ ತೆಗೆದಿಟ್ಟಿದ್ದೀನಿ. ಸೊ ಮತ್ತೆ ನಮಗೆ ಇಲ್ಲಿ ಇನ್ನೊಂದು 15 ಇವಾಗ ಹೋಗ್ತಾಯಿದ್ದೀನಿ. ಮಾಮಗೆ ಇವತ್ತು ರಜಾ ಇತ್ತು. ಸೊ ಅದಕ್ಕೆ ಬಂದಿದ್ವಿ. ಇವಾಗ ಹೋದರೆ ಮತ್ತೆ ಗದ್ದೆ ನಾಟಿ ಮಾಡಿಸ್ಲಿಕ್ಕೆ ಒಂದು 2 ದಿನ ಬರಬೇಕಾಗುತ್ತೆ. ಅದಾದಮೇಲೆ ಮತ್ತು ಆಮೇಲೆ ಒಂದು 2 ತಿಂಗಳಲ್ಲಿ ಜೋಳ ಎಷ್ಟು ಬಂದಿದೆ ಅಂತ ನಾನು ಇವತ್ತೇ ಬಂದಿರೋದು ಊರಿಗೆ. ಜೋಳ ಎಲ್ಲ ನೋಡಿ 1 ವಾರ ಆಯಿತು. ಹೋಗಬೇಕು, ಆಮೇಲೆ ಹೋಗ್ತೀನಿ. ಜೋಳ ಎಲ್ಲ ಹೆಂಗೆ ಬರ್ತಿದೆ ಏನಂತ ನೋಡಿಬಿಟ್ಟು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮನೆಯನ್ನೆಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು ಫ್ರೆಂಡ್ಸ್, ಅನಿವಾರ್ಯತೆ. ಹಾಗಾಗಿ ನಾವು ಇವಾಗ ಊರಿಂದ ಮನೆ ಲಾಕ್ ಮಾಡಿಕೊಂಡು ಊರಿಂದ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಹಂಗಾಗಿ ಏನು ಮಾಡೋದು, ಅದು ಇಲ್ಲಿಂದ ನಾನು ಯಾಕೆ ಬೇರೆ ಕಡೆ ಹೊರಡ್ತಾಯಿದ್ದೀನಿ, ಎಲ್ಲಿಗೆ ಹೊರಡ್ತಾಯಿದ್ದೀನಿ, ಮತ್ತು ಮನೆ ಎಲ್ಲಿ ಮಾಡ್ತಿದ್ದೀನಿ ಅಂತೇಳಿ ಎಲ್ಲ ನೆಕ್ಸ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಇರಿ. ನಾನು ಸ್ವಲ್ಪ ಇದನ್ನೆಲ್ಲ ಕ್ಲೀನಿಂಗ್ ಅಂದರೆ ಮಾಮ ಹೊರಗಡೆ ಅರ್ಕಲ್ಗೂಡು ಬ್ಯಾಂಕಿಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಮೇಲೆಗಡೆ ಚೀಲ ಎಲ್ಲ ಇದೆ. ಬಾಕ್ಸಸ್ ಇದ್ದಾವೆ, ಬಟ್ ಬಾಕ್ಸು ಕಾರಲ್ಲಿಟ್ಟರೆ ಕಮ್ಮಿ ಪ್ಲೇಸ್ ಆಗಿಬಿಡುತ್ತೆ. ಚೀಲ ಆದರೆ ಸ್ವಲ್ಪ ಜೋಡಿಸ್ದಂಗೆ ಇಟ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ಅದರಲ್ಲೇ ಹಾಕ್ಕೊಂಡು ಹೋಗ್ತಿದ್ದೀನಿ. ಬಾಕ್ಸು ನೆಕ್ಸ್ಟು ಶಿಫ್ಟಿಂಗ್ಮೆಂಟ್ ಬೇಕಾಗುತ್ತೆ ಅಂತ ಇಟ್ಬಿಟ್ಟು. ಸೊ ಇವಾಗ ಮಾಮ ಬಂದು ಅಟ್ಟದ ಮೇಲಿಂದ ಮೇಲೆ ಇದೆ, ಚೀಲ ತಕ್ಕೊಟ್ರೆ ನಾನು ಹೋಗಿ ಅವನ್ನೆಲ್ಲ ತುಂಬಿಸ್ಬಿಟ್ಟು ಪ್ಯಾಕ್ ಮಾಡಿ ಮತ್ತು ಗದ್ದೆಗೆ ಸ್ವಲ್ಪ ಗೊಬ್ಬರ ಹಾಕಬೇಕು. ಅಲ್ಲಿಗೆ ಕೂಡ ಹೋಗ್ಬೇಕು ನಾನು. ಸೊ ಹಂಗಾಗಿ ಇವಾಗ ತೋಟದ ಹತ್ರ ಹೋದಾಗ ನಾನು ವಿಡಿಯೋ ತೋರಿಸ್ತೀನಿ. ಇವತ್ತು ಲಾಸ್ಟ್ ನನ್ನ ತೋಟನೆಲ್ಲ ಒಂದು ಟೈಮ್ ಹೆಂಗಿದೆ ಅಂತ ನೋಡ್ಕೊಂಡು ಹೊರಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಹೋಗಬೇಕಾದ್ರೆ ಹಾಗೆ ನಾನು ಅದು ವೀಡಿಯೋಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಕರೆಕ್ಟಾಗಿ 2 ತುಂಬಿಸ್ತಿದ್ಯಾ ಸೂಟ್ ಕೇಸ್ಗೆ? ಅದಕ್ಕೆ ನೀನು ಹಿಂಗೆ ತುಂಬಿಸೋದಿರಲಿ, ಕಾರಲ್ಲಿ ಹಿಡಿಬೇಕಲ್ಲ ಜಾಗ. ಹಿಂಗೆ ಕಟ್ಬಿಟ್ರೆ ನೀನು ಕಾರಲ್ಲಿ ಹಿಡಿಬೇಕಲ್ಲ ಜಾಗ ಅಂದೆ. ಓಕೆ ಫ್ರೆಂಡ್ಸ್, ಮಾಮ ಬಂದುಬಿಟ್ಟು ಎಲ್ಲದನ್ನು ಅವ್ರು ಪ್ಯಾಕ್ ಮಾಡ್ತಿದ್ದಾರೆ. ಬಟ್ ನಮಗೆ ಅಂದರೆ ಹೇಗೆ ಮಾಡೋದಂತ ಗೊತ್ತಾಗೋಕ್ಕಿಲ್ಲ. ಸೊ ಹಂಗಾಗಿ ಅವರೇ ಎಲ್ಲದನ್ನು ಬಟ್ಟೆ ಒಂದರಲ್ಲಿ, ಪಾತ್ರೆ ಸಾಮಾನು ಒಂದರಲ್ಲಿ, ಎಲ್ಲದರಲ್ಲಿ ಅವರೇ ತುಂಬಿಸಿಟ್ಕೊಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.